ಹೆಲೋ ಬೆಸ್ಟೀಸ್, ಇವತ್ತಿನ ಶಾರ್ಟ್ ವಿಡಿಯೋ ರೆಸಿಪಿ ಮಟನ್ ಮಸಾಲ ತುಂಬ ಈಸಿ ಪ್ರಾಸೆಸ್ ಹೇಳ್ಕೊಡ್ತೀನಿ. 1 kg ಮಟನ್ನ 4-5 ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಾದ ನೀರೆಲ್ಲ ಸೋರಿಸ್ಕೊಂಡ್ಮೇಲೆ ಅದರಲ್ಲಿ 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಸ್ವಲ್ಪ, ಒಂದು 2 ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಒಂದು ಕುಕ್ಕರ್ನಲ್ಲಿ ಆಯಿಲ್ ಹಾಕಿ ಮುಂಚೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಮಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದೆಲ್ಲ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಮಾಡಬೇಕು. 5 ನಿಮಿಷ ಕುಕ್ಕರ್ನಲ್ಲಿ ಫ್ರೈ ಆಗಲಿ ಸ್ವಲ್ಪ. ಅದಾದ ನಂತರ ಕರಿಬೇವು ಸ್ವಲ್ಪ ಹಾಕಿ ಕಲಸಿ, ಇವಾಗ 1-2 ಸ್ಪೂನ್ ಖಾರ ಪುಡಿ, ಆವಾಗ ಮ್ಯಾರಿನೇಷನ್ ಟೈಮಲ್ಲಿ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿರ್ತೀವಿ. ಇವಾಗ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಲಸಿದ ಮೇಲೆ ನಾವು ಮುಂಚೆನೇ ಮಾಡಿಟ್ಕೊಂಡಿರೋ ಮಸಾಲ ಪೇಸ್ಟ್ ಇದೆಯಲ್ಲ, ಆ ಪೇಸ್ಟನ್ನು ಹಾಕಬೇಕು. ನಾನು ಸಪ್ರೇಟಾಗಿ ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಈ ಮಸಾಲ ಪೇಸ್ಟ್ ಹೇಗೆ ಮಾಡೋದು ಅಂತ. ಅದನ್ನು ಮಸಾಲ ಪೇಸ್ಟ್ ಹಾಕಿದ ನಂತರ ಪ್ಲೇಟ್ ಮುಚ್ಚಿ ಲೋ ಫ್ಲೇಮಲ್ಲಿ ಇಡಬೇಕು. ಇವಾಗ ಟೊಮ್ಯಾಟೊ ಪ್ಯೂರಿ ಮಾಡ್ಕೊಳ್ಳೋಣ. ಫಸ್ಟ್ ಒಂದು ಮಿಕ್ಸರ್ ಜಾರ್ನಲ್ಲಿ 5 ಟೊಮ್ಯಾಟೊ ಹಾಕಿ ಮೀಡಿಯಮ್ ಸೈಜ್ ಪೇಸ್ಟ್ ಮಾಡಬೇಕು. ಆ ಟೊಮ್ಯಾಟೊ ಪೇಸ್ಟನ್ನು ಕುಕ್ಕರ್ನಲ್ಲಿ ಹಾಕಬೇಕು. ಮತ್ತೊಂದು 2 ನಿಮಿಷ ಹಾಕಿ ಪ್ಲೇಟ್ ಮುಚ್ಚಿಡಿ. ಒಂದು 10 ನಿಮಿಷ ಆದ ನಂತರ ನೀರು ತೊಗೋಬೇಕು. ಮಟನ್ ಪೀಸಸ್ ಎಲ್ಲ ಮುಳುಗೋವರೆಗೂ ನೀರು ಹಾಕಬೇಕು. ಇಲ್ಲಿ 2 ಗ್ಲಾಸ್ ಹಾಕಿದ್ದೀನಿ ನೀರು. ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಒಂದು ಕಟ್ಟು ತೊಗೋಬೇಕು. ಅದನ್ನು ಹಾಕಿ ಉಪ್ಪು ಖಾರ ಈ ಸ್ಟೇಜಲ್ಲೇ ನೋಡ್ಕೊಂಬಿಡಿ. ಏನಾದರೂ ಕಡಿಮೆ ಇದ್ದರೆ ಉಪ್ಪು ಖಾರ ಕರೆಕ್ಟಾಗಿ ಹಾಕ್ಕೊಂಡು, ಉಪ್ಪು ಖಾರ ಎಲ್ಲ ಸರಿ ಇದೆ ಕುಕ್ಕರ್ ಮುಚ್ಚಳ ಹಾಕಿ 3 ವಿಷಿಲ್ ಕುಕ್ಕರ್ ಇಡಬೇಕು. ಕುಕ್ಕರ್ ವಿಷಿಲ್ ಆದ ನಂತರ ನೋಡಿದರೆ ಒಳ್ಳೆ ಆಯಿಲೆಲ್ಲ ಮೇಲೆ ಬಂದಿರುತ್ತೆ, ಸೈಡ್ಸ್ ಎಲ್ಲ ಬಂದಿರುತ್ತೆ. ಮಟನ್ ಮಸಾಲ ರೆಡಿಯಾಗಿದೆ. ಮುದ್ದೆ, ಚಪಾತಿ, ಪೂರಿ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಮಟನ್ ಮಸಾಲ ಪೇಸ್ಟ್ ರೆಸಿಪಿನ ಇದೇ ವಿಡಿಯೋದಲ್ಲಿ ಹಾಕೋಕ್ಕೆ ತುಂಬ ಲಾಂಗ್ ಆಗುತ್ತೆ. ಸೊ ಸಪ್ರೇಟಾಗಿ ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ನೀವು ಒಂದು ಸತಿ ಮಟನ್ ಮಸಾಲ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆಯಾ ಅಂತ ಬನ್ನಿ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.